ಅಥವಾ ಈ ಕಾಡ್ ರಾಕ್ಷಸಿ ನೋಡೋದೇ ಹಿಂಗ? ಓಹೋಹೋಹೋ, ಇದು ಕ್ವಾರೆ ನೋಟ. ಯಪ್ಪ, ಏನ್ ಲುಕ್ಕು! ಇವಳನ್ ಕಟ್ಕೊಳ್ಳೋನ್ ಕತೆ ಅಷ್ಟೇ. ಕಡೆಗೂ ಪ್ರೇಮಕ್ಕ ಈ ಗೇಂಡ ಮೃಗನ್ ಮದ್ವೆ ಆಗೋ ಟೈಮ್ ಬಂದೇ ಬಿಡ್ತು. ಇವನ್ ಮುಖಕ್ಕೆ ನಮ್ಮ ಅಕ್ಕನೇ ಸಿಗ್ಬೇಕಾ? ಮೀಸ ತಿರ್ಗಿಸ್ಕೊಂಡ್ ನಿಂತಿರೋದ್ ನೋಡು, ನೋಡಕ್ ಒಳ್ಳೆ ಆನೆಗ ಹಾರ ಆಗ್ದಂಗಿದ್ದಾನೆ. ಈಗ ಲಗ್ನ ಪತ್ರಿಕೆ ಓದ್ತೀನಿ. ಸ್ವಸ್ತಿ ಶ್ರೀ ವಿಜಯಾಪತಿ ಶಾಲ್ವಾಂಶಕ ಶ್ರೀ ವಿಶ್ವಾವಸುನಾಮ ಸಂವತ್ಸರೆ ದಕ್ಷಿಣಾಯನೇ ವರ್ಷತು ಶ್ರಾವಣ ಮಾಸೆ ಕೃಷ್ಣ ಪಕ್ಷ ವಿವಾಹ ನೆರವೇರಿಸಲಾಗುವುದು. ಚಿರಂಜೀವಿ ರಾಜಶ್ರೀ ಶ್ರೀ ಮಹಾದೇವ ಶ್ರೀಮತಿ ಕಲ್ಯಾಣಿ ಮತ್ತು ಶ್ರೀನಿವಾಸ ಮೂರ್ತಿಯವರ ಪುತ್ರ ಮತ್ತು ಹರಿದ್ರಾ ಕುಂಕುಮ ಶೋಭಿತ ಪ್ರೇಮ ಶ್ರೀಮತಿ ಶಾರದಾ ಮತ್ತು ಶ್ರೀ ಸತ್ಯನಾರಾಯಣ ಇವರ ಪುತ್ರಿ ಇವರುಗಳ ಶುಭ ವಿವಾಹ ಮಹೋತ್ಸವವನ್ನು ಗುರು ಹಿರಿಯರ ಆಶೀರ್ವಾದದೊಂದಿಗೆ 5ರಂದು 9 ರಿಂದ 10 ಗಂಟೆಗೆ ಸಲ್ಲುವ ಮೀನ ಲಗ್ನದಲ್ಲಿ ನೆರವೇರಿಸಲು ನಿಶ್ಚಯಿಸಲಾಗಿದೆ. ತಾವುಗಳು ಬಂಧು ಮಿತ್ರರೊಡನೆ ಬಂದು ಈ ಶುಭ ಸಮಾರಂಭಕ್ಕೆ ಆಗಮಿಸಿ ವಧುವರನ್ನು ಆಶೀರ್ವದಿಸಬೇಕಾಗಿ ವಿನಂತಿ. ಈಗ ನೀವು ತಾಂಬೂಲವನ್ನು ಬದಲಾಯಿಸಿಕೊಳ್ಳಿ. ಈಗ ಇಬ್ರು ಸಭೆಗೆ ಕೈ ಮುಗಿರಿ. ಇವಳು ಸ್ನೇಹ 6 ವರ್ಷದಿಂದ ಪ್ರೀತಿ ಮಾಡ್ತಾ ಇದ್ದೀನಿ. ಅಣ್ಣನ್ ಮದ್ವೆ ಆದ್ಮೇಲೆ ನಾವು ಮದ್ವೆ ಆಗ್ಬೇಕು ಅಂತ ಡಿಸೈಡ್ ಮಾಡಿದ್ವಿ.
ಈ ಮದ್ವೆ ನಡಿಬಾರ್ದು ರಾಮ್. ನಡೆಯೋದಕ್ ನಾನ್ ಬಿಡೋದು ಇಲ್ಲ. ರಾಮ್, ಯಾವತ್ತು ನನ್ ಮದುಮಗಳಾಗಿ ನಿನ್ ಪಕ್ಕ ಹಸೆ ಮನೆ ಮೇಲೆ ಕೂತ್ಕೊಂಡು ಅವತ್ತೇ ನಿರ್ಧಾರ ಮಾಡ್ಬಿಟ್ಟೆ. ನಾನ್ ಮದ್ವೆ ಆದ್ರೆ ಅದು ನಿನ್ನೆ ಅಂತ. ಬೇರೆಯವ್ರಿಗೆಲ್ಲ ಅದು ಮಕ್ಕಳಾಟ ಆಗಿರ್ಬೋದು, ಆದ್ರೆ ನನಗಲ್ಲ. ಪ್ರೇಮ, ಪ್ರೇಮ, ಇದು ಮಗಳೇ, ರಿಸೆಪ್ಷನ್ ನಿಂತ್ಕೋಬೇಕು. ನೀನು ಬಾ, ರೆಡಿ ಮಾಡ್ತೇನೆ. ಶಾರದಾ, ನೀನ್ ಪ್ರೇಮನ ಆದಷ್ಟು ಬೇಗ ರೆಡಿ ಮಾಡು. ನಾನ್ ಸ್ಟೇಜ್ ಕೆಲಸ ಸರಿಯಾಗಿದೆಯಲ್ಲ ನೋಡ್ತೀನಿ. ಆಯ್ತು. ಪ್ರೇಮ, ನನ್ ಸೊಸೆ ರೆಡಿನಾ? ಅರೆ ವಾ, ನನ್ ಸೊಸೆ ದಂತದ ಬೊಂಬೆ ತರ ಕಾಣಿಸಿದಾಳೆ ಅಲ್ವಾ ಮಹೇಶ್ವರಿ? ಹೌದು ಅಕ್ಕ, ನಮ್ಮ ಮಹಾದೇವ ತುಂಬಾ ಅದೃಷ್ಟ ಮಾಡಿದ್ದ. ನಮ್ಮ ಮಹಾದೇವ ಇಷ್ಟು ವರ್ಷ ಕಾದಿದ್ದಕ್ಕೂ ಚೆನ್ನಾಗಿರೋ ಹುಡುಗಿನೇ ಸಿಕ್ಕತ್. ನನಗೊಂದು ತುಂಬಾ ಸಂತೋಷ ಆಗ್ತಿದೆ. ನಮ್ಮಕ್ಕಂಗ್ ಮೋಸ ಮಾಡಿ ಪ್ರೌಢಿಗೆ ಮದ್ವೆ ಮಾಡಿಸ್ತಿದ್ದೀರಾ. ನಮ್ಮಕ್ಕ ಏನಾದ್ರೂ ನಿಮ್ ಮನೇಲಿ ಕಷ್ಟ ಪಡೋದ್ ನೋಡ್ಬೇಕು. ನಾನು ನಿಮ್ ಯಾರನ್ನು ಸುಮ್ನೆ ಬಿಡೋದಿಲ್ಲ. ಸರಿ ಶಾರದಾ, ನಮ್ಮ ಮಹಾದೇವ ರೆಡಿ ಆಗಿದ್ದಾನೋ ಇಲ್ವೋ ಅಂತ ಹೋಗಿ ನೋಡ್ತೇನೆ. ಕಾವ್ಯ, ಒಂದ್ ಸ್ವಲ್ಪ ಅಕ್ಕ ಹತ್ರ ಇರು, ನನ್ ಸ್ಟೇಜ್ ತನಕ ಹೋಗ್ ಬರ್ತೇನೆ. ನಿನ್ನ ನೋಡಿದ್ರೆ ನನಗ್ ತುಂಬಾ ಬೇಜಾರಾಗ್ತಿದೆ ಕಣೆ. ಕಡೆಗೂ ನಿನ್ಗೆ ಮದ್ವೆ ಮನ್ಸಾರೆ ಇಷ್ಟ ಇದೆಯಲ್ವಾ ಅಂತ ಹೇಳಲೇ ಇಲ್ಲ. ಬಿಡು, ಇವಾಗ ಹೇಳಿ ಏನ್ ಪ್ರಯೋಜನ ಹೇಳು. ಆ ದೇವ್ರು ನೀನ ಮಹಾದೇವನ್ ಜೊತೆನೆ ಜೀವನ ಮಾಡ್ಬೇಕು ಅಂತ ಬರ್ತಿದ್ರೆ ಯಾರ್ ತಾನೇ ಏನ್ ಮಾಡಕ್ಕಾಗತ್ತೆ? ಇವಳು ಯಾಕೆ ಪದೇ ಪದೇ ನನ್ನ ಕಳ್ಳನ್ ತರ ನೋಡ್ತಾವಳೆ? ನಾನೇನೋ ಅವ್ರ ಅಕ್ಕನ್ ಕದ್ಕೊಂಡೋಯ್ತಿದ್ದೀನಿ ಅನ್ನೋಂಗೆ. ಅಥವಾ ಈ ಕಾಡ್ ರಾಕ್ಷಸಿ ನೋಡೋದೇ ಹಿಂಗ? ಓಹೋ, ಇದು ಕ್ವಾರೆ ನೋಟ. ಯಪ್ಪ, ಏನ್ ಲುಕ್ಕು! ಇವಳನ್ ಕಟ್ಕೊಳ್ಳೋನ್ ಕತೆ ಅಷ್ಟೇ. ಕಡೆಗೂ ಪ್ರೇಮಕ್ಕ ಈ ಗೇಂಡ ಮೃಗನ್ ಮದ್ವೆ ಆಗೋ ಟೈಮ್ ಬಂದೇ ಬಿಡ್ತು. ಇವನ್ ಮುಖಕ್ಕೆ ನಮ್ಮ ಅಕ್ಕನೇ ಸಿಗ್ಬೇಕಾ?
ಮೀಸ ತಿರ್ಗಿಸ್ಕೊಂಡು ನಿಂತಿರೋದ್ ನೋಡು. ನೋಡಕ್ ಒಳ್ಳೆ ಆನೆಗೆ ಹಾರ ಆಗ್ದಂಗಿದ್ದಾನೆ. ಬನ್ನಿ ನಾವೆಲ್ಲ ಕೆಳಗೆ ಕೂತ್ಕೊಳ್ಳೋಣ, ರಿಸೆಪ್ಷನ್ ಶುರು ಆಗುತ್ತೆ. ಕುತ್ಕೊಳ್ಳಿ. ಅಯ್ಯೋ, ನಿಂತ ಇದ್ರೆ ಕಾಲು ನೋಯ್ತದೆ, ಕುತ್ಕೊಳ್ಳಿ. ನಾವು ಹೋಗಿ ವಿಶ್ ಮಾಡೋಣವಾ? ಇಲ್ಲ ಸ್ನೇಹ, ನೀನು ಪೂರ್ವಿ ಹೋಗಿ. ಪೂರ್ವಿ, ಇವ್ರನ್ನ ಕರ್ಕೊಂಡು ವಿಶ್ ಮಾಡ್ಬಾ. ಸರಿ ಅಣ್ಣ, ಬನ್ನಿ. ಹೋಗ್ಬಾ. ಹ್ಯಾಪಿ ಮ್ಯಾರಿಡ್ ಲೈಫ್. ಏ ಕಾವ್ಯ, ಬಾರೆ ನಾವು ಹೋಗಿ ಫೋಟೋ ತೆಗೆಸ್ಕೊಳ್ಳೋಣ. ರೀ, ನೀವು ಬನ್ರಿ. ಇಲ್ಲಮ್ಮ, ನಾನ್ ಬರೋದಿಲ್ಲ, ನನ್ಗಿಷ್ಟ ಇಲ್ಲ. ಕಾವ್ಯ, ಯಾಕಮ್ಮ ಹಾಗಂತೀಯ? ಈ ಮದುವೆ ನಿನಗೆ ಇಷ್ಟ ಇಲ್ಲದೆ ಇರ್ಬೋದು, ಆದ್ರೆ ಇದರಿಂದ ಇವಳಿಗೆ ಖಂಡಿತ ಒಳ್ಳೇದಾಗತ್ತೆ. ಇದು ನಿನ್ನ ಅಕ್ಕನ ಮದುವೆ. ಫೋಟೋ ತೆಗೆಸ್ಕೊಳಕ್ ಬರಲ್ಲ ಅಂದ್ರೆ ಚೆನ್ನಾಗಿರಲ್ಲ. ನೋಡು, ಈ ಫೋಟೋ ನಮ್ಮ ಫ್ಯಾಮಿಲಿಗೆ ತುಂಬಾ ಮುಖ್ಯ. ಬಾ, ಹೋಗಿ ಬರೋಣ. ಬಾ ಅಮ್ಮ. ಅಮ್ಮ, ನಿಮ್ ಚಿಕ್ಕ ಮಗಳು ಫೋಟೋಗೂ ನಗಲ್ವಾ? ಅವಳು ಸ್ವಲ್ಪ ಹಾಗೇನಪ್ಪ, ಅಡ್ಜಸ್ಟ್ ಮಾಡ್ಕೋ. ಹೌದಾ? ಆದ್ರೂ ಸ್ವಲ್ಪ ನಗ್ಬೇಕು ಮಾಮ. ನಗಕ್ಕೆ ನಮ್ಮ ಹಳ್ಳಿಲಿ ಟ್ಯಾಕ್ಸ್ ಪಾಕ್ಸ್ ಕಟ್ಟಂಗಿಲ್ಲ ನೋಡಿ.